ರೋಗಿಯ ಚೇತರಿಕೆಯಲ್ಲಿ ಉಸಿರಾಟದ ವ್ಯಾಯಾಮ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಅದು ನಿಮ್ಮ ಶ್ವಾಸಕೋಶಗಳನ್ನು ಆರೋಗ್ಯವಾಗಿಟ್ಟು ಸೋಂಕನ್ನು ದೂರವಿಡುತ್ತೆ. 2 ರೀತಿಯ ಉಸಿರಾಟದ ವ್ಯಾಯಾಮಗಳಿವೆ. ಒಂದು ಸ್ಪೈರೋಮೀಟರ್ನ ಜೊತೆ ವ್ಯಾಯಾಮ ಮತ್ತು 2 ದೀರ್ಘ ಉಸಿರಾಟ ಮತ್ತು ಕೆಮ್ಮುವ ವ್ಯಾಯಾಮ. ಇದು ಇನ್ಸೆಂಟಿವ್ ಸ್ಪೈರೋಮೀಟರ್. ಇದನ್ನು ಉಪಯೋಗಿಸಿ ಶ್ವಾಸಕೋಶದ ವ್ಯಾಯಾಮ ಮಾಡಬಹುದು. ಸ್ಪೈರೋಮೀಟರ್ನ ಬಾಯನ್ನು ನಿಮ್ಮ ತುಟಿಗಳ ಮಧ್ಯದಲ್ಲಿಡಿ. ಈಗ ದೀರ್ಘವಾದ ಉಸಿರನ್ನು ಎಳೆಯಿರಿ. ಇಲ್ಲಿರುವ ಚೆಂಡುಗಳನ್ನು ಏರಿಸಿ ಕನಿಷ್ಠ 3 ಸೆಕೆಂಡುಗಳ ಕಾಲ ಅವುಗಳನ್ನು ಅಲ್ಲಿಡಿ. ಮೊದಲು ಎಲ್ಲ ಚೆಂಡುಗಳನ್ನು ಏರಿಸಲು ಕಷ್ಟವಾಗಬಹುದು, ಆದರೆ ನೀವು ನಿಮ್ಮ ಕುಟುಂಬದವರನ್ನು ಪ್ರೋತ್ಸಾಹಿಸಿ ಪ್ರತಿ 2 ಗಂಟೆ ಈ ವ್ಯಾಯಾಮವನ್ನು 5 ರಿಂದ 10 ಬಾರಿ ಮಾಡಿಸಬೇಕು. ಈ ವ್ಯಾಯಾಮವು ಶ್ವಾಸಕೋಶಗಳನ್ನು ತೆಗೆದಿಡುತ್ತವೆ. ಕಷ್ಟಪಟ್ಟು ಈ ವ್ಯಾಯಾಮ ಮಾಡುವುದರಿಂದ ಯಾವ ಅಪಾಯವೂ ಇಲ್ಲ. ಈಗ ರಾಜೇಶ್ ಸ್ಪೈರೋಮೀಟರ್ನನ್ನು ಉಪಯೋಗಿಸಿ ವ್ಯಾಯಾಮ ಮಾಡುವುದನ್ನು ನೋಡೋಣ ಬನ್ನಿ. ಅಣ್ಣ, ನೀನು ಮಾಡ್ಬೇಕು ಹೇಳು? ನನಗೆ ಬೇಡ ಅದು. ಹಾಗೆ ಹೇಳಬೇಡ. ನಿನ್ನ ಶ್ವಾಸಕೋಶದ ಆರೋಗ್ಯದ ಸುಧಾರಣೆಗೆ ಸ್ಪೈರೋಮೀಟರ್ ಎಕ್ಸಸೈಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ವಾ? ನನಗೆ ಗೊತ್ತು, ಬಟ್ ಎದ್ದ ಮಂಚು ತುದಿ ಕೂತ್ಕೋತೀಯೋ ಅಥವಾ ಚೇರ್ಗೆ ಶಿಫ್ಟ್ ಆಗ್ತೀಯೋ? ನಾರ್ಮಲ್ ಆಗಿ ಉಸಿರನ್ನ ಹೊರಗಡೆ ಬಿಡು. ಈಗ ಹಕ್ಕಿಗಳು ಹಾಡ್ತಾ ಇದೆ ಅನ್ನೋ ಥರ ಕಲ್ಪನೆ ಮಾಡ್ಕೊ. ಉಸಿರನ್ನ ಒಳಗೆ ತಗೊಂಡು ಹೊರಗಡೆ ಬಿಡು. ಈಗ ನಿನ್ನ ತುಟಿಲಿ ಸ್ಪೈರೋಮೀಟರ್ ಮೌತ್ ಪೀಸ್ನ ಒತ್ತಿ ಹಿಡ್ಕೊ. ಈಗ ಎಷ್ಟಾಗುತ್ತೋ ಅಷ್ಟು ಉಸಿರನ್ನ ಒಳ ತಗೋ. ನಿಧಾನವಾಗಿ ಈ ಉಸಿರನ್ನ ಬಿಗಿ ಹಿಡ್ಕೊ. 3 ಅಥವಾ 4 ಸೆಕೆಂಡ್ ಆದರೂ ಸಾಕು. ಅಣ್ಣ, ಈಗ ಇದೇ ರೀತಿ 10 ಸಲ ಮಾಡಬೇಕು. 1 2 3. ವೆರಿ ಗುಡ್. ಬರೀ 2 ಬಾಲ್ ಮಾತ್ರ ಮೇಲೆ ಬಂದಿದೆ, ಆದರೂ ಪರವಾಗಿಲ್ಲ. ನೀನು ಬಹಳ ಇಂಪ್ರೂವ್ ಆಗಿದೆಯಾ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಮತ್ತೆ ಆಮೇಲೆ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಆಪರೇಷನ್ ಆದ ನಂತರ ರೋಗಿಗೆ ಉಸಿರಾಟದ ವ್ಯಾಯಾಮಗಳು ಏಕೆ ಮಹತ್ವವಾದದ್ದು? ಏಕೆಂದರೆ ಅವು ಶ್ವಾಸಕೋಶಗಳನ್ನು ತೆಗೆದಿಡುತ್ತವೆ, ಅಲ್ಲದೆ ಸೋಂಕವನ್ನು ದೂರ ಇಡುತ್ತವೆ ಮತ್ತು ಸಹಜವಾಗಿ ಉಸಿರಾಡಲು ಸಹಕರಿಸುತ್ತವೆ. ದಿನಕ್ಕೆ ಎಷ್ಟು ಬಾರಿ ಸ್ಪೈರೋಮೆಟ್ರಿ ವ್ಯಾಯಾಮಗಳನ್ನು ರೋಗಿಗೆ ಮಾಡಿಸಬೇಕು? ರೋಗಿಯು ದಿನಕ್ಕೆ ಪ್ರತಿ 2 ಗಂಟೆ 5 ರಿಂದ 10 ಬಾರಿ ಮಾಡಬೇಕು.